ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ವಿಲ್ ಮತ್ತು ಆಸ್ತಿ ವಿವಾದಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಪ್ರೊಬೇಟ್ ನೀಡಿದ ನಂತರ ಅದನ್ನು ರದ್ದುಪಡಿಸಲು ಎಷ್ಟು ಸಮಯದೊಳಗೆ ಅರ್ಜಿಯನ್ನ ಸಲ್ಲಿಸಬೇಕು? ಭಾರತೀಯ ವಾರಸತ್ವ ಕಾಯ್ದೆ ಅಂದ್ರೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಇದಕ್ಕೆ ಯಾವುದೇ ರೀತಿಯ ನಿಗದಿತ ಸಮಯ ಮಿತಿಯನ್ನ ನೀಡದೇ ಇದ್ರೂ ಕೂಡ ಅಂತಹ ಅರ್ಜಿಗಳಿಗೆ ಲಿಮಿಟೇಷನ್ ಆಕ್ಟ್ನ ಆರ್ಟಿಕಲ್ 137 ರನ್ವಯ ಕಾಲಮಿತಿ ಅನ್ವಯಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಪ್ರಕರಣದಲ್ಲಿ ಗೌರಿ ಪ್ರವಾಸೇನೆಂಬ ಮಹಿಳೆ ತಮ್ಮ ಪತಿಯಿಂದ ಬಂದಿದ್ದ ಆಸ್ತಿಗಳ ಮಾಲೀಕರಾಗಿದ್ರು. ಅವರು 1989 ಜುಲೈ 9 ಒಂದು ವಿಲ್ ಅನ್ನ ಬರೆದಿದ್ರು. ಆ ವಿಲ್ ನಲ್ಲಿ ತಮ್ಮ ಸೋದರಳಿಯ ಧೀರಜ್ ದತ್ತ ಅವರನ್ನ ಏಕೈಕ ನಿರ್ವಾಹಕ ಮತ್ತು ಏಕೈಕ ಫಲಾನುಭವಿಯನ್ನಾಗಿ ನೇಮಕ ಮಾಡಿದ್ರು. ನಂತರ 1989 ಅಕ್ಟೋಬರ್ನಲ್ಲಿ ಗೌರಿ ಪ್ರವಾಸೇನ್ ನಿಧನರಾದ್ರು. ಧೀರಜ್ ದತ್ತ ಅವರು ನ್ಯಾಯಾಲಯದಲ್ಲಿ ವಿಲ್ಗೆ ಪ್ರೊಬೇಟ್ ಪಡೆಯಲು ಅರ್ಜಿಯನ್ನ ಸಲ್ಲಿಸಿದ್ರು. ಅದರಂತೆ 1995 ಸೆಪ್ಟೆಂಬರ್ನಲ್ಲಿ ಪ್ರೊಬೇಟ್ ಮಂಜೂರಾಯಿತು. ಅಂದ್ರೆ ನ್ಯಾಯಾಲಯ ಆ ವಿಲ್ಲು ಕಾನೂನುಬದ್ಧವಾಗಿದೆ ಎಂದು ಮಾನ್ಯತೆಯನ್ನ ನೀಡಿತು. ಪ್ರೊಬೇಟ್ ಸಿಕ್ಕ ನಂತರ ಧೀರಜ್ ದತ್ತ ಅವರು ಆಸ್ತಿಯ ದಾಖಲೆಗಳನ್ನ ತಮ್ಮ ಹೆಸರಿಗೆ ವರ್ಗಾಯಿಸಲು ಮ್ಯುಟೇಷನ್ ಪ್ರಕ್ರಿಯೆಯನ್ನ ಆರಂಭಿಸಿದ್ರು. ಆ ಸಮಯದಲ್ಲಿ ಪ್ರತಿವಾದಿಯರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ಅವರ ವಾದದ ಪ್ರಕಾರ 2011 13 ಅವಧಿಯಲ್ಲಿ ಪ್ರತಿವಾದಿಗಳ ಪೂರ್ವಜರಿಗೆ ಮ್ಯುಟೇಷನ್ ಪ್ರಕ್ರಿಯೆಗೆ ಸಂಬಂಧಿಸಿದ ನೋಟಿಸ್ಗಳು ಕಳುಹಿಸಲಾಗಿತ್ತು. ಆದರೆ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಮಾಡಿರಲಿಲ್ಲ. ಪ್ರತಿವಾದಿಗಳು ಹೇಳಿದ್ದು, ನಮಗೆ ಪ್ರೊಬೇಟ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. 2019 ಮಾತ್ರ ಇದರ ಬಗ್ಗೆ ತಿಳಿದು ಬಂದಿತ್ತು. ಆದ್ರಿಂದ 2022 ನಾವು ಇಂಡಿಯನ್ ಸಕ್ಸೆಷನ್ ಆಕ್ಟ್ನ ಸೆಕ್ಷನ್ 263 ಅಡಿಯಲ್ಲಿ ಪ್ರೊಬೇಟ್ ರದ್ದುಪಡಿಸಲು ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಇದರಲ್ಲಿ ಮುಖ್ಯ ಪ್ರಶ್ನೆ, ಪ್ರೊಬೇಟ್ ರದ್ದುಪಡಿಸಲು ಅರ್ಜಿ ಸಲ್ಲಿಸುವ ಅವಧಿ ಎಷ್ಟು? ಇಂಡಿಯನ್ ಸಕ್ಸೆಷನ್ ಆಕ್ಟ್ನಲ್ಲಿ ಈ ಕುರಿತು ಯಾವುದೇ ರೀತಿಯ ನಿರ್ದಿಷ್ಟ ಸಮಯದ ಮಿತಿ ಇಲ್ಲ. ಹಾಗಾದ್ರೆ ಯಾವ ಕಾನೂನು ಅನ್ವಯಿಸಬೇಕು? ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸಂಜಯ್ ಕರೋಲ್ ಮತ್ತು ಜಸ್ಟಿಸ್ ವಿಪುಲ್ ಎಂ ಪಂಚೋಲಿ ಅವರ ಪೀಠ ಮಹತ್ವದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು. ಕೋರ್ಟ್ ಹೇಳಿದ್ದು, ಇಂಡಿಯನ್ ಸಕ್ಸೆಷನ್ ಆಕ್ಟ್ನಲ್ಲಿ ಪ್ರೊಬೇಟ್ ಅನ್ನ ಪಡೆಯಲು ಅಥವಾ ಪ್ರೊಬೇಟ್ ಅನ್ನ ರದ್ದುಪಡಿಸಲು ಯಾವುದೇ ಲಿಮಿಟೇಷನ್ ಅನ್ನ ನೀಡಿಲ್ಲ. ಆದ್ದರಿಂದ ಲಿಮಿಟೇಷನ್ ಆಕ್ಟ್ನ 1963 ಆರ್ಟಿಕಲ್ 137 ಅನ್ವಯಿಸಬೇಕು. ಆರ್ಟಿಕಲ್ 137 ಪ್ರಕಾರ ಯಾವುದೇ ಅರ್ಜಿಗೆ ಬೇರೆಡೆ ವಿಶೇಷ ಸಮಯ ಮಿತಿ ನೀಡದೇ ಇದ್ರೆ 3 ವರ್ಷಗಳೊಳಗೆ ಅರ್ಜಿಯನ್ನ ಸಲ್ಲಿಸಬೇಕು. ಹೀಗಾಗಿ ಪ್ರೊಬೇಟ್ ಅನ್ನ ರದ್ದುಪಡಿಸುವ ಅರ್ಜಿಗೂ 3 ವರ್ಷಗಳ ಲಿಮಿಟೇಷನ್ ಅನ್ವಯಿಸುತ್ತದೆ. ಈ ಪ್ರಕರಣದಲ್ಲಿ ಕೋರ್ಟ್ ಇನ್ನೊಂದು ಪ್ರಮುಖ ತತ್ವವನ್ನ ವಿವರಿಸಿತು. ಅದೇ ಕನ್ಸ್ಟ್ರಕ್ಟಿವ್ ನೋಟಿಸ್. ಅಂದ್ರೆ ಒಬ್ಬ ವ್ಯಕ್ತಿಗೆ ನೇರವಾಗಿ ಮಾಹಿತಿ ಸಿಗದೇ ಇದ್ರೂ ಅವರಿಗೆ ಮಾಹಿತಿ ಸಿಗುವಂತಹ ಪರಿಸ್ಥಿತಿ ಇದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅವರಿಗೆ ಮಾಹಿತಿ ಇದ್ದಂತೆಯೇ ಪರಿಗಣಿಸಲಾಗುತ್ತದೆ. ಕೋರ್ಟ್ ಹೇಳಿದ್ದು, 2011 ಅಥವಾ 2013 ಮ್ಯುಟೇಷನ್ ನೋಟಿಸ್ ಬಂದಿದ್ರೆ ಪ್ರತಿವಾದಿಗಳು ಈ ನೋಟಿಸ್ ಯಾಕೆ ಬಂದಿದೆ, ಯಾವ ಆಧಾರದ ಮೇಲೆ ಬಂದಿದೆ, ಯಾವ ದಾಖಲೆಗಳ ಮೇಲೆ ಪ್ರಕ್ರಿಯೆ ನಡೆಯುತ್ತಿದೆ ಎಂಬುದನ್ನ ವಿಚಾರಿಸಬೇಕಾಗಿತ್ತು. ಅವರು ವಿಚಾರಣೆಯನ್ನ ನಡೆಸಿದ್ರೆ ಆಸ್ತಿ ವರ್ಗಾವಣೆ ಪ್ರಕ್ರಿಯೆ ಪ್ರೊಬೇಟ್ ಆಧಾರಿತವಾಗಿರೋದು ಗೊತ್ತಾಗ್ತಾ ಇತ್ತು. 2019 ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಪ್ರತಿವಾದಿಗಳು ಲಿಮಿಟೇಷನ್ ಅನ್ನ 2019 ಲೆಕ್ಕ ಹಾಕಬೇಕು ಅಂತ ಹೇಳಿ ವಾದಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಒಪ್ಪಲಿಲ್ಲ. ಕೋರ್ಟ್ ಹೇಳಿದ್ದು, ಮ್ಯುಟೇಷನ್ ನೋಟಿಸ್ ಬಂದ ಕ್ಷಣದಿಂದಲೇ ಕನ್ಸ್ಟ್ರಕ್ಟಿವ್ ನೋಟಿಸ್ ಇದೆ ಎಂದು ಪರಿಗಣಿಸಬೇಕು. ಹೀಗಾಗಿ ಲಿಮಿಟೇಷನ್ 2019 ಆರಂಭ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಅಂತಿಮವಾಗಿ ತೀರ್ಮಾನಿಸಿದ್ದು, ಪ್ರೊಬೇಟ್ ರದ್ದುಪಡಿಸುವ ಅರ್ಜಿಗೆ ಆರ್ಟಿಕಲ್ 137 ಅನ್ವಯಿಸುತ್ತದೆ. ಲಿಮಿಟೇಷನ್ ಅವಧಿ 3 ವರ್ಷ. ಮ್ಯುಟೇಷನ್ ನೋಟಿಸ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಆಗುತ್ತದೆ. 2022 ಸಲ್ಲಿಸಿದ ಅರ್ಜಿ ಸಮಯ ಮೀರಿದೆ. ಸಿಂಗಲ್ ಜಡ್ಜ್ ನೀಡಿದ್ದ ಆದೇಶ ಸರಿಯಾಗಿತ್ತು. ಡಿವಿಷನ್ ಬೆಂಚ್ ಆದೇಶ ರದ್ದುಗೊಂಡಿತು. ಧೀರಜ್ ದತ್ತ ಅವರ ಅಪೀಲು ಅಂಗೀಕರಿಸಲಾಯಿತು. ಈ ತೀರ್ಪು ವಿಲ್ ಮತ್ತು ವಾರಸತ್ವ ಪ್ರಕರಣಗಳಲ್ಲಿ ಅತ್ಯಂತ ಮಹತ್ವದ ತೀರ್ಪಾಗಿದೆ. ಇದರಿಂದ ಸ್ಪಷ್ಟವಾಗಿರೋದು, ಪ್ರೊಬೇಟ್ ರದ್ದುಪಡಿಸಲು ಅನಿಯಮಿತ ಕಾಲಾವಕಾಶ ಇರೋದಿಲ್ಲ. ಆರ್ಟಿಕಲ್ 137 ಅಡಿಯಲ್ಲಿ 3 ವರ್ಷಗಳ ಲಿಮಿಟೇಷನ್ ಅನ್ವಯಿಸುತ್ತದೆ. ಸರ್ಕಾರಿ ಅಥವಾ ನ್ಯಾಯಾಲಯದ ನೋಟಿಸ್ಗಳನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಕನ್ಸ್ಟ್ರಕ್ಟಿವ್ ನೋಟಿಸ್ ಇದ್ರೆ ನಮಗೆ ಗೊತ್ತಿರಲಿಲ್ಲ ಎಂಬ ವಾದ ಯಾವಾಗಲೂ ಸ್ವೀಕರಿಸಲಾಗುವುದಿಲ್ಲ. ಸೊ ನೋಡಿದ್ರಲ್ಲ, ಸುಪ್ರೀಂ ಕೋರ್ಟ್ನ ಈ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡದಲ್ಲಿ ಕಾನೂನು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.